ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಸೊನ್ನವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಸ್ಟೆಲ್ಲಾ ಗ್ರೂಪ್ಸ್ನ ಸಿಎಂಜಿ ಟೌನ್ಶಿಪ್ನಲ್ಲಿ ಕಾನೂನು ರೀತಿಯಲ್ಲಿ ನಿಗದಿಪಡಿಸಲಾಗಿರುವ ಮಾನದಂಡಗಳನ್ನು ಪಾಲಿಸುತ್ತಿಲ್ಲ ಎಂದು ಬಡಾವಣೆಯ ಪಾಲುದಾರ ಸನ್ಯಾಸಹಳ್ಳಿ ರಾಜು ಹಾಗೂ ದಲಿತ ಸಂಘಟನೆಗಳ ವತಿಯಿಂದ ಸೊನ್ನವಾಡಿ ಗ್ರಾಮ ಪಂಚಾಯಿತಿ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿ ಪಿಡಿಒ ಸರಿತಾ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ನಗರದ ಕೆ ಬೈಯಪಲ್ಲಿ ರಸ್ತೆಯ ಪಕ್ಕದಲ್ಲಿ ನಿರ್ಮಾಣ ಮಾಡಿರುವ ಸಿಎಂಜಿ ಟೌನ್ಶಿಪ್ ಬಡಾವಣೆಯಲ್ಲಿ ರಾಜು ಹಾಗೂ ಶಿಪ್ ಜಂಟಿಯಾಗಿ ನಿವೇಶನಗಳನ್ನು ಅಭಿವೃದ್ಧಿಪಡಿಸಲಾಗುತ್ತಿದ್ದು, ಬಡಾವಣೆಯಲ್ಲಿ 60 ಅಡಿ ರಸ್ತೆ ಎಂದು ತೋರಿಸಲಾಗಿದ್ದರೆ 60ರ ಬದಲಾಗಿ 50 ಅಡಿ ರಸ್ತೆ ನಿರ್ಮಿಸಲಾಗಿದೆ. ವಿದ್ಯುತ್, ಕುಡಿಯುವ ನೀರು, ಚರಂಡಿ ವ್ಯವಸ್ಥೆ, ಸಿಎ ನಿವೇಶನ, ಓವರ್ ಹೆಡ್ ಟ್ಯಾಂಕ್ ಮತ್ತಿತರ ಸೌಲಭ್ಯಗಳನ್ನು ಇನ್ನೂ ಸೂಕ್ತವಾದ ರೀತಿಯಲ್ಲಿ ಒದಗಿಸದೆಯೇ 60% ಹೆಸರಿನಲ್ಲಿ ಅಗ್ರಿಮೆಂಟ್ ಮೇಲೆ ನಿವೇಶನಗಳನ್ನು ಮಾರಲಾಗುತ್ತಿದೆ. ಹಾಗಾಗಿ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ಖಾತೆ ಮಾಡಬಾರದು ಎಂದು ಒತ್ತಾಯಿಸಿದ್ದಾರೆ. ಸಾರ್ವಜನಿಕರನ್ನು ವಂಚಿಸುತ್ತಿರುವ ಎಸ್ಟೆಲ್ಲಾ ಗ್ರೂಪ್ಸ್ಗೆ ಧಿಕ್ಕಾರ. ರಾಜ್ಯ ಸರ್ಕಾರದ ಆದೇಶದ ಪ್ರಕಾರ ನಮ್ಮ ಹೊಲ ನಮ್ಮ ರಸ್ತೆ ಯೋಜನೆಗೆ ವಿರುದ್ಧವಾಗಿ ಸಂಪರ್ಕ ರಸ್ತೆಗಳನ್ನು ಮುಚ್ಚಲಾಗಿದೆ. ಇದರಿಂದ ಸುತ್ತಮುತ್ತಲಿನ ರೈತರಿಗೆ ರಸ್ತೆಯ ಸಂಪರ್ಕ ಇಲ್ಲದಂತಾಗಿದೆ. ಹೀಗಾಗಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ ಕ್ರಮ ಕೈಗೊಳ್ಳಬೇಕು ಎಂದು ಕಸಬಿರೆಡ್ಡಿಹಳ್ಳಿ ರಾಜು ತಿಳಿಸಿದ್ದಾರೆ. ಬಡಾವಣೆಯ ವತಿಯಿಂದ ನಗರಸಭೆ ಹಾಗೂ ಬೆಸ್ಕಾಂ ಇಲಾಖೆಗೆ ಕೋಟ್ಯಾಂತರ ರುಗಳ ತೆರಿಗೆಯನ್ನ ವಂಚಿಸಿದ್ದಾರೆ ಹಾಗೂ ಬಡಾವಣೆಯ ಮುಂದಿನ ದ್ವಾರದ ಗೋಪುರವನ್ನ ಕೆ ಬೈಯಪಲ್ಲಿ ರಸ್ತೆಯ ಭೂಮಿಯನ್ನ ಒತ್ತುವರಿ ಮಾಡಿ ನಿರ್ಮಿಸಲಾಗಿದೆ ಎಂದು ಕೀಲುಹೊಳಲಿ ಸತೀಶ್ ಆರೋಪಿಸಿದ್ದಾರೆ. ನಂತರ ಬಡಾವಣೆಯ ಪಾಲುದಾರ ಸನ್ಯಾಸಹಳ್ಳಿ ರಾಜು ಮಾತನಾಡಿ, ಬಡಾವಣೆ ನಿರ್ಮಾಣ ಮಾಡಲು ಕಾನೂನು ರೀತಿಯಲ್ಲಿ ಪಾಲಿಸಬೇಕಾದ ಕ್ರಮಗಳನ್ನು ಪಾಲಿಸುತ್ತಿಲ್ಲ. ಬಡಾವಣೆಯಲ್ಲಿ ಸಮಸ್ಯೆಗಳು ತುಂಬಿಕೊಂಡಿದ್ದರೂ ಖರೀದಿದಾರರಿಗೆ ಕೇವಲ ಅಗ್ರಿಮೆಂಟ್ಗಳನ್ನು ಹಾಕಿಕೊಡುತ್ತಾ ನಿವೇಶನಗಳನ್ನು ಮಾರಾಟ ಮಾಡುತ್ತಿದ್ದಾರೆ. ಇದರಿಂದ ಪಾಲುದಾರಿಕೆಯಲ್ಲಿ ಇರಲು ಇಷ್ಟವಾಗುತ್ತಿಲ್ಲ ಎಂದು ಹೇಳಿದ್ದಾರೆ. ಮನವಿ ಸ್ವೀಕರಿಸಿ ಮಾತನಾಡಿದ ಪಿಡಿಒ ಕೆ ಸರಿತಾ, ಸಾರ್ವಜನಿಕರು ಆನ್ಲೈನ್ನಲ್ಲಿ ಖಾತೆಗೆ ಅರ್ಜಿ ಹಾಕಿಕೊಳ್ಳಬಹುದು. ನಂತರ ಪಂಚಾಯಿತಿ ಕಾರ್ಯದರ್ಶಿಯವರ ಲಾಗಿನ್ಗೆ ಬರುತ್ತದೆ. ನಂತರ ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಹೇಳಿದ್ದಾರೆ. ಮಧು, ಕಿಟ್ಟ, ಅಶ್ವಥ್, ರವಿಕುಮಾರ್, ಲಯನ್, ಹರಿ, ರಂಜಿತ್, ಗೋಪಾಲ್, ಗಜ ಮತ್ತಿತರರು ಇದ್ರು. ವರದಿ ಕನಸಂದ್ರ ಸುಕುಮಾರ್. ಇವತ್ತು ಸಿಎಂಜಿ ಟೌನ್ಶಿಪ್, ಕೆ ಬೈಪಿಲ್ ರೋಡ್, ಮತ್ತಾಲ್ಪೇಟೆ, ಮುಳಬಾಗಿಲು. ಈಗ ನಾವು ಎಷ್ಟೆಲ್ಲ ಡೆವಲಪರ್ಸ್ಗೆ ಜಾಯಿಂಟ್ ಡೆವಲಪ್ಮೆಂಟ್ ಆಗಿ ಒಂದು ಮ್ಯೂಚುವಲ್ ಅಗ್ರಿಮೆಂಟ್, ರಿಜಿಸ್ಟ್ರೇಷನ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ. ಏನಪ್ಪ ಅಂದರೆ ನಮ್ದು 60%, ಅವ್ರಿಗೆ 40%. ಆ 60-40 ರೇಷಿಯೋದಲ್ಲಿ ಮಾಡ್ಕೊಂಡು ಹೋಗ್ಬೇಕು ಪ್ರತಿಯೊಂದು. ಇವರು ಏನು ಮಾಡ್ತಾ ಇದ್ದಾರೆ, ಇನ್ನು ಡೆವಲಪ್ಮೆಂಟ್ ಮಾಡಿಲ್ಲ. ನಾವಿವಾಗ ರಿಲೀಸ್ ಮಾಡಿಕೊಟ್ಟಿರೋದು ಅವ್ರಿಗೆ, ಯಾರಿಗೆ, ಡೆವಲಪರ್ಸ್ಗೆ 40% ಮಾತ್ರ. 110 ಸೈಟ್ ನಮ್ಮದು ಓನರ್ಗೆ, ಡೆವಲಪರ್ಗೆ 76 ಸೈಟು. ಪಂಚಾಯತಿಯಿಂದ, ತಾಲೂಕ್ ಪಂಚಾಯತಿಯಿಂದ ಏನ್ ಮಾಡಿದ್ದಾರೆ, ಅದನ್ನ ನಾರನ್ಸ್ ಬಿಟ್ಬಿಟ್ಟು ಇವರೇ ಡೆವಲಪರ್ ಸೃಷ್ಟಿ ಮಾಡ್ಕೊಂಡು, ಇನ್ಯಾರು ಸೃಷ್ಟಿ ಮಾಡ್ಕೊಂಡು ಅಗ್ರಿಮೆಂಟ್ ಬೇರೆ ಅಗ್ರಿಮೆಂಟ್ ಯಾವುದೋ ಒಂದು ಮಾಡ್ಕೊಂಡು ಅದ್ರ ಮೇಲೆ ಇವರು ಅವ್ರದ್ದು 135 ಪೂರ್ತಿ ರಿಲೀಸ್ ಮಾಡ್ಬಿಟ್ಟಿದ್ದಾರೆ. ನಾರನ್ ಪ್ರಕಾರ ಮಾಡಬಾರ್ದು. ಯಾರ್ದು ಡೆವಲಪರ್ದು 135 ಸೈಟು ಮಾಡ್ಬಿಟ್ಟಿದ್ದಾರೆ. ನಮ್ದು 54 ಸೈಟ್ ಮಾಡಿದ್ದಾರೆ. ಅಲ್ಲಿಗೆ ಚಿಕ್ಕಮುಡಿಯಾಗೋಡು ಆಸ್ತಿ ನಮ್ದು ಅದು ಪ್ರಾಪರ್ಟಿ. ಡೆವಲಪರ್ಸ್ ಇವತ್ತು ದಿವಸ ಬೆಂಗಳೂರು ಪುಂಗ್ಳೂರು ಎಲ್ಲೋ ಇರ್ತಾರ, ಯಾರೋ ಬಂದ್ರು, ಕೊಟ್ಟಿದ್ದೀವಿ, ಎಲ್ಲ ಡಾಕ್ಯುಮೆಂಟ್ ಇದು ಮಾಡ್ಕೊಂಡಿದ್ದೀವಿ. ಇವರು ನಮ್ಮ ಸರ್ಕಾರದ ಇವರು ಇವತ್ತು ಪಬ್ಲಿಕ್ಗೆ ನಾವು ಮಾಡ್ತಾ ಇರೋದು, ಪಬ್ಲಿಕ್ ಅನುಕೂಲ ಆಗ್ಲಿ ಅಂದ್ಬಿಟ್ಟು ಒಳ್ಳೆ ಒಂದು ಲೇಔಟ್ ಮಾಡೋಣ ಅಂದ್ಬಿಟ್ಟು ಮುಂದೆ ಬಂದು ಮಾಡ್ತಾ ಇದ್ದೀವಿ. ನಮ್ಗೆ ಅದರಲ್ಲಿ ಐಡಿಯಾ ಇರ್ಲಿಲ್ಲ, ನಾವು ರೈತರು. ಅದರಿಂದ ಯಾರೋ ದೊಡ್ಡವರು ಬಂದು ಹೇಳಿ ಇಂಥವ್ರು ಚೆನ್ನಾಗಿದ್ದಾರೆ ಪರವಾಗಿಲ್ಲ ಮಾಡಿ ಅಂದ್ರು, ಅವ್ರು ಕೊಟ್ಟು ಮಾಡಿಸ್ತಾ ಇದ್ದೀವಿ. ಇವ್ರು ತಾಲೂಕ್ ಪಂಚಾಯತಿಯವ್ರು ಏನ್ ಮಾಡಿದ್ದಾರೆ, ಜಿಲ್ಲಾ ಪಂಚಾಯತಿಯವರು ಅವ್ರಿಗೆ ಡೆವಲಪರ್ಸ್ಗೆಲ್ಲ ಏನಿದೆಯೋ ಸೈಟ್ಸ್ ಎಲ್ಲ ರಿಲೀಸ್ ಮಾಡ್ಕೊಟ್ಬಿಟ್ಟಿದ್ದಾರೆ, ಖಾತೆ ಮಾಡ್ಕೊಳ್ಳಿ. ಈಗ ಬಂದ ಅದು ಲಾಗಿನ್ ನಲ್ಲಿ ಕಾರ್ಯದರ್ಶಿ ಅವರ ಲಾಗಿನ್ ನಲ್ಲಿ ಕುತ್ಕೊಂಡಿದೆ. ಸೊನ್ನಾಡಿ ಪಂಚಾಯತಿಯಲ್ಲಿ ಗ್ರೇಡ್ 1 ಸೆಕ್ರೆಟರಿ ಬಂದು ಇಲ್ಲಿ ಮತ್ತೆ ಪಿಡಿಒ ಬರೋದು, ಗ್ರೇಡ್ 1 ಕಾರ್ಯದರ್ಶಿ ಇಲ್ಲಿ ಅವ್ರ ಲಾಗಿನ್ ಅಲ್ಲಿ ಕುತ್ಕೊಂಡಿದೆ. ಈಗ ಅವ್ರ ಲಾಗಿನ್ ಕೊಟ್ಬಿಟ್ರೆ 135 ಸೈಟ್ ಅವ್ರದ್ದು ಎಷ್ಟಿದೆಯೋ ಅಷ್ಟು ಖಾತೆಗಳಾಗೋಗುತ್ತೆ. ಖಾತೆಗಳಾಗಿ ಡೆವಲಪರ್ ಇಷ್ಟೊತ್ತಿಗೆ 70-80-100 ಸೈಟ್ ಮಾರ್ಕೊಂಡಿದ್ದಾರೆ ನೋಡಿ. ಅದ್ರ ಬಗ್ಗೆ ಕೂಡ ನಿಮ್ಗೆ ಅವರು ನಾಳೆ ದಿವಸ ಬೇಕಾದ್ರೆ ಯಾರ್ಯಾರು ತೆಗ್ದಿದ್ದಾರೆ ಅವ್ರ ಕೈಯಲ್ಲಿ ನಿಮ್ಗೆ 1 ಇಯರ್ ಬ್ಯಾಕೆ ಮಾರ್ಬಿಟ್ಟಿದ್ದಾನೆ. ಮಾರಬಾರ್ದು. ಆಕ್ಚುಲಿ ಖಾತೆ ಆಗುವವರೆಗೂ ಡೆವಲಪರ್ಸ್ ಯಾವುದೇ ಆಗ್ಲಿ ಸೈಟ್ ಮಾರಬಾರ್ದು.
ಮಾರಿದ್ರೆ ಇಲ್ಲಿಗಲ್ ಆಗುತ್ತೆ. ಕಾನೂನು ಬಾಹಿರವಾಗಿ ಇದನ್ನು ಡೆವಲಪರ್ ಪ್ರತಿಯೊಂದು ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ನಮ್ಗೆ ಮೈನ್ ರೋಡ್ 60 ಫೀಟ್ ರೋಡ್ ಕೊಡ್ತೀವಿ ಅಂತ ಬರೋ ಹಾಗೆ ರಿಜಿಸ್ಟರ್ ಡೀಟೇಲ್ ಆಗಿದೆ. ಆದ್ರೆ ಅದ್ ಮಾಡಿರೋದು 50 ಫೀಟ್ ರೋಡ್. ಈ ತರ ಇನ್ನ ಡ್ರೈನೇಜ್ ಆಗಿಲ್ಲ, UGD ಆಗಿಲ್ಲ, ಪಾರ್ಕ್ ಇಲ್ಲ, ಕ್ಲಬ್ ಹೌಸ್ ಇಲ್ಲ, ಟೆಂಪಲ್ ಇಲ್ಲ, ಬೋರ್ವೆಲ್ಸ್ ಇಂದಾಗಿಲ್ಲ, ಎಲೆಕ್ಟ್ರಿಸಿಟಿ ಬಿಲ್ಲು ಇದಕ್ಕೆ ಕಟ್ಟಿಲ್ಲ. ಇವೆಲ್ಲ ತಂದು ಇವ್ರಿಗೆ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಇವ್ರ ಖಾತೆಯಲ್ಲಿ ರಿಲೀಸ್ ಮಾಡ್ಬೇಕು. ಏನು ಮಾಡ್ದಿರಿ, ಯಾರು ಸೈಟ್ ತೆಗೆದುಕೊಂತಾರೆ ಪಬ್ಲಿಕ್, ಹೆಂಗೆ ಅವರಲ್ಲಿ ಮನೆ ಕಟ್ಕೊಳ್ಳೋದು? ಎಲ್ಲ ಬರೋದು ಅಂತ ಇಂತ ಮೀಡಿಯಂ ಕ್ಲಾಸ್ ಅವರೇ ಪಾಪ ಮನೆ ಕಟ್ಟಿ ಒಂದು ಸೂರಿರ್ಲಿ ಅಂದ್ಬಿಟ್ಟು ಮಾಡೋದು. ಆದ್ರಿಂದ ನಾಳೆ ದಿವಸ ಏನಕ್ಕೆ ನಾನು ಪ್ರೆಸ್ಗೆ ಬಂದಿದ್ದೆ, ನಾಳೆ ದಿವಸ ನನ್ನನ್ನು ಬ್ಲೇಮ್ ಮಾಡ್ಬೋದು. ಯಾಕೆಂದ್ರೆ ನಮ್ದು ಪ್ರಾಪರ್ಟಿ ಅದು, ನಾವು ಡೆವಲಪರ್ಸ್ ಕೊಟ್ಟಿದ್ದೀವಿ. ಅದರಿಂದ ಯಾರೇ ಆಗ್ಲಿ ದಯವಿಟ್ಟು ಇಲ್ಲಿಂದ ಮುಂದಕ್ಕೆ ತೆಗ್ದಿದ್ದಾಯ್ತು, ಇಲ್ಲಿಂದ ಮುಂದಕ್ಕೆ ಡೆವಲಪ್ಮೆಂಟ್ ಆಗೋವರೆಗೂ ದಯವಿಟ್ಟು ಯಾರು ಸೈಟ್ಗಳನ್ನು ತೆಗೆದುಕೊಳ್ಳೋಕೆ ಹೋಗ್ಬೇಡಿ. ನಾವು ಓನರ್ಸ್ ಒಂದು ಸೈಟ್ ಕೂಡ ಇನ್ನಲ್ಲ ನಾವು ಸೇಲ್ ಮಾಡಿಲ್ಲ. ಯಾಕೆಂದ್ರೆ ಇವಾಗ ನಾವು ಮಾರಿದ್ರೆ ಖಾತೆ ಆಗ್ದಿರಾ ಅದು ಅಫೆನ್ಸ್, ಅದು ಮಾರಬಾರ್ದು, ಕಾನೂನು ಬಾಹಿರ. ಡೆವಲಪ್ಮೆಂಟ್ ಆದ್ಮೇಲೆ ಮಾರ್ಬೇಕು. ಯಾವ್ದೋ ಒಂದು ತೆಗೆದುಕೊಳ್ಳೋದು, ಪ್ಲಾನ್ ಬಂದ್ಬಿಟ್ಟು ಸೈಟ್ಗಳು ತೆಗೆದುಕೊಂಡು ಮಾರ್ಬಿಟ್ರೆ ಅಷ್ಟು ಮಾತ್ರ ಆಗೋಯ್ತಲ್ಲ ಲೇಔಟ್. ಎಷ್ಟಿದೆ, ನೀರ್ ಬೇಕು, ಎಲೆಕ್ಟ್ರಿಸಿಟಿ ಬೇಕು, UGD ಬೇಕು, ಅಂಡ್ ಕರೆಂಟ್ ಬೇಕು. ಇನ್ನ ಕರೆಂಟ್ ಡೆಪಾಸಿಟ್ ಮಾಡಿಲ್ಲ, ಕೇಬಲ್ ಅಳವಡಿಸಿಲ್ಲ, ಏನು ಮಾಡಿದಾರೆ, ಓವರ್ ಟ್ಯಾಂಕ್ ಕಟ್ಟಿಲ್ಲ, ಸಿವೇಜ್ ಸಿಸ್ಟಮ್ ಸರಿಯಾಗಿ ಮಾಡಿಲ್ಲ, ಕಿಡ್ಸ್ ಪ್ಲೇ ಏರಿಯಾ ಇಲ್ಲ, ಪಾರ್ಕ್ ಇಲ್ಲ, ಕ್ಲಬ್ ಹೌಸ್ 3000 ಸ್ಕ್ವೇರ್ ಫೀಟ್ ಕ್ಲಬ್ ಹೌಸ್ ರಿಸರ್ವ್ ಮಾಡಿಸಿದ್ವಿ. ಕ್ಲಬ್ ಹೌಸ್ ಇನ್ನ ಒಂದು ಕಲ್ಲು ಹಾಕಿಲ್ಲ ಪಾಯಗೆ. ಯಾಕೆಂದ್ರೆ ಇವಾಗ ಅಲ್ಲಿ ಬರೋ ರೆಸಿಡೆನ್ಸಿ ಅವರು ಅಲ್ಲಿ ಫಂಕ್ಷನ್ಸ್, ಸಣ್ಣ ಪುಟ್ಟ ಫಂಕ್ಷನ್ಸ್ ಮಾಡ್ಕೊಳಕ್ ಆಗಲ್ಲ. ಇಡೀ ಮುಳಬಾಲ್ ಲೇಔಟ್ಗಳಲ್ಲಿ, ಮುಳಬಾಲ್ ತಾಲೂಕಲ್ಲಿ ಯಾವುದೇ ಇಡೀ ಡಿಸ್ಟಿಕ್ ಅಲ್ಲಿ ಕ್ಲಬ್ ಹೌಸ್ ಮಾಡಿಲ್ಲ ಇಷ್ಟೊತ್ತಿಗೆ. ಕೋಲಾರ ಡಿಸ್ಟಿಕ್ ಅಲ್ಲಿ ಅಂತ ಕ್ಲಬ್ ಹೌಸ್ ಕೂಡ ರಿಸರ್ವ್ ಮಾಡಿಸಿದ್ದೀನಿ ನಾನು. ಇದರಲ್ಲಿ ನಮ್ ಲೇಔಟ್ ಅಲ್ಲಿ ಕ್ಲಬ್ ಹೌಸ್ ಇಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ಬೇಕು ಕನ್ಸ್ಟ್ರಕ್ಷನ್. 3000 ಸ್ಕ್ವೇರ್ ಫೀಟ್. ಇದೆಲ್ಲ ಪಬ್ಲಿಕ್ಗೆ ಅನುಕೂಲ ಆಗ್ಬೇಕು ಅಂದ್ಬಿಟ್ಟು ನಮ್ಮ ಚಿಕ್ಕಮನೇಗೌಡವರು, ನಮ್ಮ ತಂದೆಯವರು ಅದನ್ನ ಆಸ್ತಿ ಸಂಪಾದನೆ ಮಾಡಿದ್ರು. ಅವ್ರ ಹೆಸರು ಉಳಿಬೇಕು ಅಂದ್ಬಿಟ್ಟು ನಮ್ಮ ತಾಲೂಕಿಗೆ ಒಂದು ಒಳ್ಳೆ ಹೆಸರು ಬರ್ಲಿ ಅಂದ್ಬಿಟ್ಟು ಮಾಡಿದ್ದೆ ಹೊರತು ಈ ತರ ಡೆವಲಪರ್ಸ್ ಈ ತರ ಮಾಡ್ತಾರಂತ ಗೊತ್ತಾಗ್ಲಿಲ್ಲ. ಅದರಿಂದ ಪ್ರತಿಯೊಬ್ಬರು ನಾನು ಹೇಳ್ತೇನೆ, ಮುಳಬಾಲ್ ತಾಲೂಕಿನ ನಾಗರಿಕರಿಗೆ ದಯವಿಟ್ಟು ನೀವು ತೆಗಿಯುವಾಗ ಖಾತೆ ಆಗಿ ಎಲ್ಲ ಡೆವಲಪ್ಮೆಂಟ್ ಆಗಿ ನೋಡಿದ ಮೇಲೆ ಎಲ್ಲ ತೆಗೆದುಕೊಳ್ಳಿ. ನಮ್ದೇನು ಅಭ್ಯಂತರ ಇಲ್ಲ, ನಾವು ತೆಗಿಬೇಡ ಅಂತ ಹೇಳ್ತಾ ಇಲ್ಲ, ತೆಗೆದುಕೊಳ್ಳಿ. ಬಟ್ ಎಲ್ಲ ಅಮ್ಯುನಿಟೀಸ್ ಕೊಟ್ಟ ಮೇಲೆ ತೆಗೆದುಕೊಳ್ಳಿ. ಇವರು ಅಷ್ಟೇ, ಪಂಚಾಯತಿಯವರಾಗ್ಲಿ, ತಾಲೂಕ್ ಪಂಚಾಯತಿಯವರಾಗ್ಲಿ, ಜಿಲ್ಲಾ ಪಂಚಾಯತಿಗಳಾಗ್ಲಿ, ಡೆವಲಪ್ಮೆಂಟ್ ಆದ್ಮೇಲೆ ನೀವು ಕೊಡಿ ಖಾತೆಗಳು. ಚಿಕ್ಕಮನೇಗೌಡ ನಾಸ್ತಿ ಎತ್ಕೊಂಡ್ ಬಂದು 135 ಅವ್ರಿಗೆ ರಿಲೀಸ್ ಮಾಡ್ಬಿಟ್ರೆ ನೀವ್ ಎಷ್ಟು ತೆಗೆದುಕೊಂಡಿರಿ ದುಡ್ಡಿನ ತಾಲೂಕ್ ಆಫೀಸ್ ಎಲ್ಲ ನೀವು ವಸೂಲಿ ಮಾಡೋದ್ರಲ್ಲಿ ಇದ್ದೀರಿ. ಅಲ್ಲ ಒಂದ್ ನಿಮಿಷ, ವಸೂಲಿ ಮಾಡೋದ್ರಲ್ಲಿ ಇದ್ದೀರಿ, ಬಟ್ ಡೆವಲಪ್ಮೆಂಟ್ ಇಲ್ಲ ಅಂದ್ಬಿಟ್ಟು. ಆತರ ತಾಲೂಕ್ ಅಡ್ಮಿನಿಸ್ಟ್ರೇಷನ್ ಆತರ ಆಗೋಗಿದೆ. ದಯವಿಟ್ಟು ತೊಂದರೆ ಆಗ್ಬಿಟ್ಟಿದ್ದು ಎಲ್ಲ. ಟೋಟಲ್ 31.5 ಎಕರೆ ಲೇಔಟ್ ಇದು. ಅದರಿಂದ ದಯವಿಟ್ಟು ನೀವು ಪ್ರೆಸ್ ಮೀಡಿಯಾ ಆಗ್ಲಿ, ಪೇಪರ್ ಮೀಡಿಯಾ ಆಗ್ಲಿ ಎಲ್ಲ ನಮ್ಗೆ ಸಹಕರಿಸಬೇಕು. ಪಬ್ಲಿಕ್ ಸಹಕರಿಸಿದ್ರೆ ಒಳ್ಳೆ ಒಂದು ಲೇಔಟ್ ಮಾಡೋಣ ಅಂದ್ಬಿಟ್ಟು ನಿಮ್ ಮುಖಾಂತರ ಎಲ್ರಿಗೂ ಹೇಳಿ. ನಾನಂತೂ ಸಾರ್ವಜನಿಕರಿಗೆ ತೊಂದರೆ ಆಗೋಕ್ ಬಿಡಲ್ಲ. ಇಲ್ಲೇ ನಮ್ಮ ರಾಜು, ನಮ್ಮ ಸತೀಶ್ ಹೇಳ್ದಂಗೆ ನಾವು 24x7 ಇದೊಂದು ಎಚ್ಚರಿಕೆ ಕೊಡ್ತಾ ಇರೋದು ಈಗ ಅಷ್ಟೇ ಗಂಟೆ. 24x7 ತಾಲೂಕ್ ಪಂಚಾಯತಿಯಲ್ಲೇ ನಾವು ಕುತ್ಕೊಂಡು ಪೆಂಡಲ್ ಹಾಕೊಂತೀವಿ ನಾಳೆ ದಿವಸ. ಇದನ್ನ ಇವ್ರು ಏನಾದ್ರು ಸ್ಟಾಪ್ ಮಾಡ್ಲಿಲ್ಲ ಅಂದ್ರೆ ನಾವು ನಾನು ಮಾಡಬೇಡ ಅಂತ ಹೇಳ್ತಾ ಇಲ್ಲ. ಖಾತೆಗಳು ಏನ್ ನಾರಮ್ಸ್ ಇದೆ ಅದು ಮಾಡ್ಕೊಂಡು ಹೋಗಿ, ಅವ್ರದ್ದು ಎಲ್ಲ ರಿಲೀಸ್ ಮಾಡ್ಬಿಟ್ಟು ನಾನು ಮಾಡ್ಲಿ. ನಾಳೆ ದಿವಸ ಡೆವಲಪ್ಮೆಂಟ್ ಮಾಡ್ಲಿಲ್ಲ ಅದನ್ನ ಯಾರು ಸಾರ್ವಜನಿಕ ಪಬ್ಲಿಕ್ ಯಾರು ಆನ್ಸರ್ ಕೊಡೋರು ಯಾರು? ಇವತ್ತು ನೋಡಿ ಮಾರ್ಬಿಟ್ಟಿದ್ದಾರೆ. ಅವ್ರು ಹೇಳ್ದಂಗೆ ಎರಡಿದೆ ತಮ್ಮ ಹತ್ರ ಏನು ಈಗ ಸೈಟ್ಗಳು ಮಾಡಿರೋದು ಒಂದು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀರಿ. ಇಂಥವು 5-6 ಇದೆ, 10 ಇದೆ ನನ್ನ ಹತ್ರ. ಅವ್ರನ್ನೂ ಬೇಕಾದ್ರೆ ನಾಳೆ ಕರೆಸಿ ಮಾತಾಡಿಸ್ತೀನಿ. 3 ತಿಂಗಳು 6 ತಿಂಗಳು ಕೊಟ್ಟಿದ್ದಾರೆ. ಎಲ್ಲ ಟೈಮ್ ಆಗೋಗಿದೆ ಯಾವ್ದೋ ಅಗ್ರಿಮೆಂಟ್ಗಳಿಗೆ, ಮತ್ತೆ ಎನ್ಹಾನ್ಸ್ ಮಾಡ್ಕೊಂತಾ ಇದ್ದಾನೆ. ಈ ಆಕ್ಚುಲಿ ಅಗ್ರಿಮೆಂಟ್ ಹಾಕೊಳ್ಳೋದೇ ಖಾತೆ ಇಲ್ದಿರೋ ಅಫೆನ್ಸ್ ಅದು. ಅದರಿಂದ ಇವೆಲ್ಲನೂ ಈಗ ಅಫ್ಸಿಯಲ್ಸ್ ಆಗ್ಲಿ, ಪಂಚಾಯತಿಯವರಾಗ್ಲಿ, ತಾಲೂಕ್ ಪಂಚಾಯತಿಯವರಾಗ್ಲಿ, ಜಿಲ್ಲಾ ಪಂಚಾಯತಿಯವರು ನೋಡಿ, ಇವೆಲ್ಲ CS ಸಾಹೇಬ್ರೆಲ್ಲ ನೋಡಿ, ಇವು ಎಲ್ರಿಗೂ ತಾವು ದಯವಿಟ್ಟು ಇದು ಸ್ಟೇಟ್ ನ್ಯೂಸ್ ಮಾಡಿ ಎಲ್ರಿಗೂ ಸೇರಿ ಇದೊಂದು ಒಳ್ಳೆ ನಾಗರಿಕರಿಗೆ ಒಳ್ಳೆ ಲೇಔಟ್ ಮಾಡ್ಕೊಡೋಣ ಅಂದ್ಬಿಟ್ಟು ಉದ್ದೇಶದಿಂದ ಈ ಸುದ್ದಿಗೋಷ್ಠಿಯನ್ನು ಕರೆಸಿದ್ದೀನಿ. ಇಷ್ಟೇ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಆರ್ಚ್ ಕಟ್ಟಿರೋದು ಕೂಡ ರೋಡ್ಗೆ ಅವತ್ತು ಹೇಳಿದ್ದೀನಿ ನಾನು ಮೀಟಿಂಗ್ ದಿವಸ. ನೋಡಪ್ಪ ರೋಡ್ಗೆ ಬಂದಿದೆ, ನಾಳೆ ದಿವಸ ತೊಂದರೆ ಆಗುತ್ತೆ ಅಂದ್ಬಿಟ್ಟು ದಯವಿಟ್ಟು ಅದನ್ನು ಮೆನ್ಷನ್ ಮಾಡಿ. ಈಗಿರೋದು ಇವರು ಪಬ್ಲಿಕ್ ಪಂಚಾಯತಿಯವರು ಅವೆಲ್ಲ ನೋಡ್ಕೊಡ್ಬೇಕು. ಪಂಚಾಯತಿಯವರು ರೋಡ್ಗೆ 13 ಅಡಿ ರೋಡ್ ಬಂದಿದೆ, ಅವರ ಕಾಂಪೌಂಡ್ ಆರ್ಚ್. ಇದೆಲ್ಲ ಇಲ್ಲಿಗಲ್ ಮಾಡಿದ್ದಾರೆ. ನಾಳೆ ದಿವಸ ಪಬ್ಲಿಕ್ ತೊಂದರೆ ಆಗುತ್ತೆ. ಅದರಿಂದ ದಯವಿಟ್ಟು ಇದನ್ನ ನೀವು ತಮ್ಮ ಗಮನಕ್ಕೆ ತಂದಿದ್ವಿ. ನೀವು ತಾಲೂಕ್ ಮಟ್ಟಕ್ಕೆ ಮತ್ತು ಜಿಲ್ಲಾ ಮಟ್ಟಕ್ಕೆ ಅಫ್ಸಿಯಲ್ಸ್ಗೆಲ್ಲ ಕಳಿಸ್ಬೇಕಾಗಿ ತಮ್ಮ ಪ್ರೆಸ್ ಮುಖಾಂತರ ಕೇಳ್ಕೊಳ್ತಾ ಇದ್ದೀವಿ ಸರ್.